ಮತ್ತೆ ಶತ್ರುಗಳು ನಾವು ಮಾಡುವಂಥ ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಎಲ್ಲ ಕಡೆ ಶತ್ರುಗಳು ಇದೇ ಇರ್ತಾರೆ. ಏನೋ ಮಾಡೋದು, ಅವ್ನಿಗೇನೋ ಮಾಡ್ತದ್ರೆ ಏನೋ ಒಂದು ನಿಮ್ಮೆಣ್ಣ ಏನೋ ಒಂದು ಮಾಡಿ ಅವನ್ನ ವ್ಯವಹಾರ ನಿಲ್ಲಿಸೋದು, ದೃಷ್ಟಿಗಳಾಗೋದು, ಇಲ್ಲದೆಲ್ಲ ಸಲ್ಲದೆಲ್ಲ ಹೇಳೋದು, ಈ ಥರ ಶತ್ರುಗಳ ಕಾಟ ಇದ್ದಾಗ ಆ ದ್ರವ್ಯಗಳನ್ನು ಅದನ್ನು ಇಳಿ ತೆಗೆದು ಹಾಕಿದಾಗ ಸಮಸ್ಯೆಗಳ ಪರಿಹಾರ ಆಗ್ತದೆ. ಮತ್ತು ಇವೆಲ್ಲ ದ್ರವ್ಯಗಳನ್ನು ನಾವು ಒಂದೊಂದು ದೇವತೆಗಳಿಗೆ ಸಲ್ಲುತ್ತದೆ. ಉಪ್ಪನ್ನ ಮಹಾಮೃತ್ಯುಂಜಯ, ಕಲ್ಲುಪ್ಪು ಬಂದು ಮಹಾಮೃತ್ಯುಂಜಯನಿಗೆ ವಿಶೇಷವಾಗಿ ಇಟ್ಟು ಪೂಜೆ ಮಾಡ್ತೀವಿ ನಾವು ಶಿವನಿಗೆ, ಅಂದರೆ ಮೃತ್ಯುಂಜಯನಿಗೆ. ಮೃತ್ಯುಗಂಡಕಗಳನ್ನು ಪರಿಹಾರ ಮಾಡುವಂಥನು ಮಹಾಮೃತ್ಯುಂಜಯನು. ಆ ಉಪ್ಪನ್ನು ನಾವು ದೇಹಕ್ಕೆ ಇಳಿ ತೆಗೆದು ಹೋಮಕ್ಕೆ ಅರ್ಪಣೆ ಮಾಡಿದಾಗ ನಮ್ಮ ದೇಹದಲ್ಲಿ ಬರುವಂಥ ಅಕಾಲ ಮೃತ್ಯು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಶೀಘ್ರವೇ ಪರಿಹಾರ ಕೊಡುವಂಥದ್ದು ಆ ಉಪ್ಪಿಂದ ಆಗುತ್ತೆ. ಮೆಣಸಿನಕಾಯಿ ಅಂತಂದರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮಾಟ ಮಂತ್ರ ಆಗಿದ್ರೆ ಆ ಮೆಣಸಿನಕಾಯಿ ಹಿಂಗೆ ಸಿಡಿತದೋ ಹಂಗೆ ಸಿದ್ದು ಹೋಗ್ತದೆ. ಮತ್ತೆ ಬಿಳಿ ಸಾಸಿವೆ, ದೃಷ್ಟಿದೋಷ, ಮೈ ಕೈ ನೋವು ಮತ್ತೆ ಏನೋ ಒಂದು ಇರ್ತದೆ, ಆ ಥರ ಸಮಸ್ಯೆಗಳು ಹೋಗ್ತದೆ. ಮತ್ತೆ ಕಾಳುಮೆಣಸು, ಭೂತ ಪ್ರೇತಗಳ ಕಾಟ ಆಗಿದ್ರೆ, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ ಏನೇ ಆಗಿದ್ರು ಸಹ ಕಾಳುಮೆಣಸಲ್ಲಿ ಹೋಗುತ್ತೆ. ಮತ್ತೆ